ಟೂ ಅನಿಸುತ್ತೆ. ಓಕೆ.
ಆಚಿಂದ ಬರಬೇಕು, ದೊಡ್ಡ ಲೈನ್ ಉಂಟಲ್ಲಿ. ಕಟ್ಟೆ ಪೂಜೆ ಉಂಟು ಸರ್. ಕಟ್ಟೆ ಪೂಜೆ ಉಂಟಾ? ಆಚಿಂದ ಬನ್ನಿ, ಅಲ್ಲಿ ಲೈನ್ ಉಂಟು, ಆಚಿಂದ ಬನ್ನಿ, ಎಲ್ಲರೂ ಆಚಿಂದ ಬರಬೇಕು. ನಿಮ್ಮದು ಕಟ್ಟೆ ಪೂಜೆ ಉಂಟು ಸರ್, ಆಚಿಂದ ಹಾಗೆ ಬಿಡ್ಲಿಕ್ಕೆ ಹೋಗಿ ಕಟ್ಟೆ ಪೂಜೆ ಮಾಡಿ ಸರ್, ಆ ಕಡೆಯಿಂದ ಬನ್ನಿ. ಕಟ್ಟೆ ಪೂಜೆ ಮಾಡಿಸಿದವರು ಆಚಿಂದ ಬರಬೇಕು,
ಇಲ್ಲಾದ್ರೂ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಲ್ಲಿ ಆಚೆ ಎಲ್ಲ ಆದಮೇಲೆ ಪೂಜೆ ಇರೋದು ಹಿಂದಿಲ್ಲ 20 ನಿಮಿಷ ವೆಯ್ಟ್ ಮಾಡಿದ್ರೆ ಬಿಡ್ತಾರೆ. ಬರ್ಕಲ್ಲ ಗ್ರೇಟಿಗೆ ತೋರಿಸಿ
ಪೂಜೆ ಮಾಡಿದವರು ಮಾತ್ರ ಬನ್ನಿ. ಕಟ್ಟೆ ಪೂಜೆ ಸೇವಾದಾರರು ಮಾತ್ರ. ಮಾತ್ರ ಬನ್ನಿ. ಕಟ್ಟೆ ಪೂಜೆ ಬೇಗ ಬನ್ನಿ. ತಟ್ಟೆಗೆ ಬನ್ನಿ. ಕಟ್ಟೆ ಪೂಜೆ ಬಂತು ಜೀವಿತ ಬೇಗ ಬಲಿ. ಕಟ್ಟೆ ಪೂಜೆ ಬಂತು ಕ್ಲಿಯರ್ ಬಲಿ ಬೇಗ. ಕಟ್ಟೆ ಪೂಜೆ ಕಟ್ಟೆ ಪೂಜೆ ಬಾಕಿ ಉಂಟ ಇರ್ನಲ್ಲ. ಕಟ್ಟೆ ಪೂಜೆ
ಕಟ್ಟೆ ಪೂಜೆ ಬಾಕಿ ಉಂಟಾ? ಕಟ್ಟೆ ಪೂಜೆ ಇದ್ದವರು ಮಾತ್ರ ಬನ್ನಿ. ಕಟ್ಟೆ ಪೂಜೆ ಸೇವಾದಾರರು ಪ್ರಸಾದ ಕೊಡ್ಲಿಕ್ಕೆ ಬಾಕಿ ಇದ್ರೆ ಬನ್ನಿ. ಕಟ್ಟೆ ಪೂಜೆ ಮಲ್ಪಾಯಿನಕ್ಲೆ ಪ್ರಸಾದ ಇತ್ತೊಂಡ್ರ ಬಾಕಿ ಇತ್ತಿದ್ರು ಬಲ್ಲೆ ಇನ್ನಿತ್ತ ಕಟ್ಟೆ ಪೂಜೆ ಸೇವಾದಾರರಾಗ್ಲಿ ಏನೇನು ಪ್ರಸಾದ ಇತ್ತೊಂಡ್ರ ಬಾಕಿ ಇತ್ತಿರ ಬಲ್ಲೆ ನೋಡಿ ಇಲ್ಲಿ ದಯಮಾಡಿ ಹಿಂದೆ ಹೋಗ್ಬೇಕು. ಹಿಂದೆ ಹೋಗ್ಬೇಕು, ದಯಮಾಡಿ ಹಿಂದೆ ಹೋಗ್ಬೇಕು. ಕಟ್ಟೆ ಪೂಜೆ ಬಾಕಿ ಉಂಟವಲ್ಲೇ ಇರಲ್ಲ. ಕಟ್ಟೆ ಪೂಜೆ ಬಾಕಿ ಉಂಟು. ಕಟ್ಟೆ ಪೂಜೆ ಬಾಕಿ ಉಂಟವಳು. ಬೆಲೆ ಬೆಲೆ ಬನ್ನಿ. ಕಟ್ಟೆ ಪೂಜೆ ಬಾಕಿ ಉಂಟಾ? ಕಟ್ಟೆ ಪೂಜೆ ಮಾಡಿ ತಿಂಟ ಬಾಕಿದವ್ರು ಬನ್ನಿದ್ದೆ. ಕಟ್ಟೆ ಪೂಜೆ ಮಾಡಿದವ್ರು ಮಾತ್ರ ಏನಾಗಿಲ್ಲ ಬನ್ನಿ ಮುಂದೆ ಬನ್ನಿ. ಕಟ್ಟೆ ಪೂಜೆ ಇಲ್ಲ ಕಟ್ಟೆ ಪೂಜೆ ಕಟ್ಟೆ ಪೂಜೆ ಬಾಕಿ ಇದ್ದಾರಾ?
Surprise.
ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು.
ಪುತ್ತೂರ ಒಡೆಯ ಪುತ್ತೂರು ಮಹಾಪ್ರಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ 6ನೇ ದಿನದ ಸಂಭ್ರಮದಲ್ಲಿ ನಾವಿದ್ದೇವೆ. ಏಪ್ರಿಲ್ 10ರಿಂದ ಮೊದಲುಗೊಂಡು ಪ್ರತಿನಿತ್ಯ ಉತ್ಸವ, ಪೇಟೆ ಸವಾರಿ, ಕಟ್ಟೆ ಪೂಜೆ ಇದು ನಡೆದು ಇದೀಗ 6ನೇ ದಿನದ ಜಾತ್ರಾ ಸಂಭ್ರಮದಲ್ಲಿದ್ದೇವೆ. ಪುತ್ತೂರು ಪುರದೊಡೆಯ ಮಹಾಲಿಂಗೇಶ್ವರ ದೇವರ ಆ ಒಂದು ಜಾತ್ರೋತ್ಸವ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಿಕ್ಕೆ ಪರವೂರಿನಿಂದ ಆಗಮಿಸಿರುವಂತಹ ಭಕ್ತಾಭಿಮಾನಿಗಳಿಗೆ ದೇವಸ್ಥಾನದ ವತಿಯಿಂದ ಹಾಗೆಯೇ ನಮ್ಮ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ಊರ ಹಾಗೂ ಪರವೂರ ಭಕ್ತಾಭಿಮಾನಿಗಳಿಗೆ ಸುದ್ದಿ ಚಾನೆಲ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಾತ್ರಾ ಸಂಭ್ರಮ ದಿನೇ ದಿನೇ ಇಮ್ಮಡಿ ಆಗ್ತಾ ಇದೆ. ಜಾತ್ರಾ ಗದ್ದೆಯೂ ಕೂಡ ಭಕ್ತರಿಂದ ಜಾತ್ರಾ ಗದ್ದೆ ಕಂಗೊಳಿಸ್ತಾ ಇದೆ. ಬಹುಶಃ ಈಗಾಗಲೇ ಶ್ರೀದೇವರ ಪ್ರತಿನಿತ್ಯದ ಉತ್ಸವ ಬಲಿ ನಡೆದು ಇದೀಗ ದೇವಸ್ಥಾನದಿಂದ ಹೊರಟು ಇಂದಿನ ದಿನದ ಆರಂಭದ ಕಟ್ಟೆ ಪೂಜೆಯನ್ನು ಕೂಡ ಮುಗಿಸಿಕೊಂಡು ಇದೀಗ 2ನೇ ಕಟ್ಟೆ ಪೂಜೆಯತ್ತ ತಲುಪಿದ್ದಾರೆ. ಈ ದಿನ ಬನ್ನೂರು, ಅಶೋಕನಗರ ಮತ್ತು ರೈಲ್ವೆ ಮಾರ್ಗ ಈ ಭಾಗಗಳಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಇದ್ದಾರೆ ದೇವರು. ಆರಂಭದ ಕಟ್ಟೆ ಸುಬ್ಬಪ್ಪಯ್ಯರ ಮನೆಯ ವಟಾರದ ಕಟ್ಟೆ. ಸುಮಾರು 70 ವರ್ಷಗಳ ಹಿಂದೆ ಗೋಪಾಲಕೃಷ್ಣಯ್ಯನವರು ಈ ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಪ್ರಸ್ತುತ ಎನ್ ಸುಬ್ಬಪ್ಪಯ್ಯನವರ ಪತ್ನಿ ಶ್ರೀಮತಿ ಎನ್ ಕಾಂಚನರವರು ಕಟ್ಟೆಯನ್ನು ನಿರ್ವಹಣೆ ಮಾಡುತ್ತಾ ಆ ದೇವರ ಪ್ರತಿ ವರ್ಷದ ಒಂದು ಕಟ್ಟೆ ಪೂಜೆ ಆರಾಧನಾ ಕ್ರಮವನ್ನು ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಇಂದಿನ ದಿನದ ಆರಂಭದ ಕಟ್ಟೆದು ಈಗಾಗಲೇ ದೇವರು ಕಟ್ಟೆ ಪೂಜೆ ಅದರಲ್ಲಿ ಮುಗಿಸಿರುತ್ತಾರೆ. ಇದೀಗ ಮಹಾವೀರ ಆಸ್ಪತ್ರೆ ವಟಾರದ ಕಟ್ಟೆಯಲ್ಲಿ ದೇವರಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಮಹಾವೀರ ಆಸ್ಪತ್ರೆಯ ಕಟ್ಟೆ ಇದು. ಸುಮಾರು 85 ವರ್ಷಗಳ ಹಿಂದೆ ರಾಜವರ್ಮರೈ ಮೂಡಾಯಿರುಗುತ್ತು ಅವರು ದೇವಸ್ಥಾನದ ಜಾತ್ರೆಯ ಮೊದಲ ದಿನವೇ ಈ ಕಟ್ಟೆ ಪೂಜೆಯನ್ನು ನಡೆಸ್ತಾ ಇದ್ರು. 1999ರಿಂದ ಇದೇ ಮನೆತನದ ಮಹಾವೀರ ಆಸ್ಪತ್ರೆಯ ಆವರಣದಲ್ಲಿ ಈ ಒಂದು ನೂತನ ಕಟ್ಟೆಯನ್ನು ನಿರ್ಮಾಣ ಮಾಡಲಾಯಿತು. ಪ್ರಸ್ತುತ ಮಹಾವೀರ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ ಅಶೋಕ್ ಪಡಿವಾಳ್ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಕಟ್ಟೆಯಲ್ಲಿ ಶ್ರೀದೇವರ ಈಗಾಗಲೇ ಪೂಜೆ ನಡೀತಾ ಇದೆ. ಈ ದಿನ ಸುಮಾರು 15 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಮಹಾವೀರ ಆಸ್ಪತ್ರೆಯ ನಂತರದ ಕಟ್ಟೆ ಪ್ರಗತಿ ಆಸ್ಪತ್ರೆಯ ವಠಾರದ ಕಟ್ಟೆ. ಬಳುವಾರಿನಲ್ಲಿರುವಂತಹ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆ ಒಂದು ವಠಾರದಲ್ಲಿ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಶ್ರೀಪತಿರಾವ್ MD ಅವರು ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿ ಪ್ರಸ್ತುತ ಅವರದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಈ ದಿನದ 3ನೇ ಕಟ್ಟೆಯಾಗಿರುವಂಥದ್ದು. ಅದರ ನಂತರ ಕೆ ಉಮಾ ಎನ್ ಶೆಣೆಯವರ ಮನೆಯ ವಠಾರದ ಕಟ್ಟೆ. ಈ ಕಟ್ಟೆಯು ಕೂಡ ಸುಮಾರು 70 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥದ್ದು. ಪೆರ್ನೆ ಸಂಜೀವರಯ್ಯವರು ಈ ಕಟ್ಟೆಯನ್ನು ಕಟ್ಟಿಸಿದರು ಎನ್ನುವಂತಹ ಒಂದು ಮಾಹಿತಿ ಇದೆ. ಪ್ರಸ್ತುತ ಕೆ ಉಮಾ ಎನ್ ಶೆಣೈ, ಗಣೇಶ್ ಬಾಗ್ ಬಳುವಾರಿಯವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ.
ಭಕ್ತರ ಮನೆ ಬಾಗಿಲಿಗೆ ಬಂದು ಪೂಜೆಯನ್ನು ಸ್ವೀಕರಿಸುವಂತಹ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು ಇಂದು 6ನೇ ದಿನದ ಜಾತ್ರೋತ್ಸವದ ಸಂಭ್ರಮದಲ್ಲಿದ್ದಾರೆ. ಏಪ್ರಿಲ್ 10ರಿಂದ ಮೊದಲುಗೊಂಡ ಜಾತ್ರೋತ್ಸವದ ಸಂಭ್ರಮದ ಕ್ಷಣಗಳನ್ನು ಸುದ್ದಿ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಪ್ರಯತ್ನ, ನಮ್ಮ ವೀಕ್ಷಕ ಬಂಧುಗಳು ಮತ್ತು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ಸಂಸ್ಥೆಯವರ ಸಹಕಾರದೊಂದಿಗೆ ಈ ಒಂದು ನೇರ ಪ್ರಸಾರವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮಧ್ಯ ಮಧ್ಯದಲ್ಲಿ ತಾಂತ್ರಿಕ ಅಡಚಣೆಗಳು ಉಂಟಾದರೂ ದೇವರ ಆ ಒಂದು ಕಟ್ಟೆಪೂಜೆಯ ಸಂಭ್ರಮದ ಕ್ಷಣಗಳನ್ನು, ದಿವ್ಯ ಕ್ಷಣಗಳನ್ನು ಹತ್ತೂರಿನ ಭಕ್ತರಿಗೆ ತಲುಪಿಸಬೇಕೆಂಬುದು ಸುದ್ದಿ ಚಾನೆಲ್ನ ಒಂದು ಆಶಯವಾಗಿತ್ತು. ಹಾಗಾಗಿ ಅದಕ್ಕೆ ಪೂರಕವಾಗಿ ಕಳೆದ 5 ದಿನಗಳಲ್ಲಿ ನಾವು ಕಟ್ಟೆಪೂಜೆಯ, ಪೇಟೆ ಸವಾರಿಯ, ಹಳ್ಳಿಯ ಒಳಭಾಗದಲ್ಲಿ ಬೀದಿಗಳಲ್ಲಿ ದೇವರು ಸಂಚರಿಸುವಂತಹ ದೃಶ್ಯಗಳನ್ನು ಭಕ್ತರ ಮುಂದೆ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ಅನೇಕ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ದೇವರ ಕಟ್ಟೆಪೂಜೆಯ, ಪೇಟೆ ಸವಾರಿಯ ಸಂದರ್ಭದಲ್ಲೂ ಕೂಡ ಭಕ್ತಾಭಿಮಾನಿಗಳು ದೇವರ ಜೊತೆಗೆ ಸಾಗಿ ಆ ಒಂದು ಭಕ್ತಿ ಭಾವದಿಂದ, ತನ್ಮಯತೆಯಿಂದ ದೇವರ ಆ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ದೃಶ್ಯ. ಈ ದಿನದ ನಮ್ಮ ನೇರ ಪ್ರಸಾರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಪುತ್ತೂರಿನ ಅತ್ಯಂತ ಪ್ರಸಿದ್ಧ ಸ್ವೀಟ್ಸ್, ಬೇಕರಿ ಐಟಮ್ಗಳ ಸಂಸ್ಥೆ ಪಾಪ್ಯುಲರ್ ಸ್ವೀಟ್ಸ್ನವರ ಪಾಪ್ಯುಲರ್ ಐಸ್ ಕ್ರೀಮ್, ಹಾಗೆಯೇ ಅದರ ಜೊತೆಗೆ ಪುತ್ತೂರಿನ ಕನಸಿನ ಮನೆಯ ನಿರ್ಮಾಣ ಮಾಡುವಂತಹ ಸಂಸ್ಥೆ ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿಯವರು. ಹಾಗೆಯೇ ಈ ದಿನದ ವಿಶೇಷವಾಗಿ ಪ್ರಾಯೋಜಕತ್ವದಲ್ಲಿ ಗಣೇಶ್ ಟ್ರೇಡರ್ಸ್ ದರ್ಬೆ ಶ್ರೀ ವಾಮನ್ ಪೈ ಇವರು ನಮ್ಮ ಜೊತೆಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಕಳೆದ 5 ದಿನಗಳಲ್ಲಿ ನಡೆದಂತಹ ಉತ್ಸವದ ಸಂಭ್ರಮಗಳನ್ನು ಭಕ್ತರ ಮುಂದೆ ತೋರ್ಪಡಿಸಲಿಕ್ಕೆ ಸಾವಿರಾರು ಮಂದಿ ನೇರ ಪ್ರಸಾರದಲ್ಲಿ ಈ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಂಡಿದ್ದಾರೆ. ಹಾಗಾಗಿ ಈ ನೇರ ಪ್ರಸಾರವನ್ನು ಮಾಡುವಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ, ಕೈ ಜೋಡಿಸಿದ ನಮ್ಮ ಪ್ರಾಯೋಜಕ ಬಂಧುಗಳಿಗೂ ಕೂಡ ಚಾನೆಲ್ ವತಿಯಿಂದ, ಭಕ್ತಾಭಿಮಾನಿಗಳ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಜಾತ್ರೋತ್ಸವದ ಅಂಗವಾಗಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ನಟರಾಜ ವೇದಿಕೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೇರ ಪ್ರಸಾರಗೊಳ್ತಾ ಇವೆ. ಈ ಬಾರಿ ಬಹಳ ವಿಶೇಷ ನಮ್ಮ ಪ್ರಯತ್ನ. ಪ್ರತಿ ಉತ್ಸವದ ಪ್ರತಿ ಕ್ಷಣಗಳನ್ನು ಕೂಡ ನೇರ ಪ್ರಸಾರದ ಮುಖಾಂತರವಾಗಿ ಹತ್ತೂರಿನ ಭಕ್ತರಿಗೆ, ಮಹಾಲಿಂಗೇಶ್ವರ ದೇವರಿಗೆ ಹತ್ತೂರಿನಲ್ಲಿ ಭಕ್ತರಿದ್ದಾರೆ, ಅವರೆಲ್ಲರಿಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಸುದ್ದಿ ಚಾನೆಲ್ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಶ್ರೀಮಂತ
ಮಹಾವೀರ ಆಸ್ಪತ್ರೆಯ ವಠಾರದ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿದಂಥ ದೇವರು ಅಲ್ಲಿಂದ ಹೊರಡಲು ಅನುವಾಗಿದ್ದಾರೆ. ಮುಂದಕ್ಕೆ ಪ್ರಗತಿ ಆಸ್ಪತ್ರೆಯ ವಠಾರದಲ್ಲಿ ಇರುವಂತಹ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಈ ಮಧ್ಯದಲ್ಲಿ ಅಲ್ಲಲ್ಲಿ ಭಕ್ತಾಭಿಮಾನಿಗಳು ತಳಿರು ತೋರಣಗಳನ್ನು ನಿರ್ಮಿಸಿ ಹಣ್ಣು ಕಾಯಿ ಇಟ್ಟು ದೇವರಿಗೆ ಆ ದೇವರನ್ನು ಬರಮಾಡಿಕೊಳ್ಳುವಂಥದ್ದು, ದೇವರು ಕೂಡ ಅರೆಕ್ಷಣ ನಿಂತು ಆ ಭಕ್ತಾಭಿಮಾನಿಗಳಿಂದ ಆರತಿ ಎತ್ತುವುದರ ಮುಖಾಂತರವಾಗಿ ಅವರ ಸೇವೆಯನ್ನು ಸ್ವೀಕರಿಸುತ್ತಾ ಮುಂದೆ ಹೋಗುವಂಥದ್ದು. ಪ್ರಗತಿ ಆಸ್ಪತ್ರೆಯ ವಠಾರದ ಕಟ್ಟೆಯ ಬಳಿಕ ಕೆ ಉಮಾಯನ್ ಶೆಣೆಯವರ ಮನೆಯ ವಠಾರದ ಕಟ್ಟೆ, ಅದರ ನಂತರ ಹಾರಾಡಿ ಶಿವಾನಂದಮಯ್ಯರ ಮನೆಯ ಕಟ್ಟೆ. 1968ರಲ್ಲಿ ದಿವಂಗತ ಶಿವಾನಂದಮಯ್ಯರವರು ಅವರ ತಂದೆ ದಿವಂಗತ ಡಿ ನಾರಾಯಣಮಯ್ಯರ ಸ್ಮರಣಾರ್ಥ ಈ ಕಟ್ಟೆಯನ್ನು ಕಟ್ಟಿಸ್ತಾರೆ. ಆರಂಭದಲ್ಲಿ ಅವರ ಹಿರಿಯ ಮಗ ಕೃಷ್ಣಮಯ್ಯ ಅವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ರು. ಪ್ರಸ್ತುತ ಇವರ ಅಣ್ಣ ಭಾಸ್ಕರಮಯ್ಯ ಮತ್ತು ದಿವಂಗತ ಶಿವಾನಂದಮಯ್ಯರ ಮಕ್ಕಳಾದ ಶೈಲೇಶ್ ಮತ್ತು ಸಂದೇಶ್ ಕಟ್ಟೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲಸಿನ ಮರದ ಕಟ್ಟೆ ಇದಾಗಿದ್ದು ಪ್ರತಿ ವರ್ಷ ಕಟ್ಟೆ ಪೂಜೆ ಸಂದರ್ಭ ಮರದಲ್ಲಿ ಹಲಸಿನ ಕಾಯಿಗಳು ಆಕರ್ಷಿಸುವಂಥದ್ದು ಬಹಳ ವಿಶೇಷ. ಇಲ್ಲಿ ಕಟ್ಟೆಯ ಎದುರಿಗೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರ ಮರವು ಕೂಡ ಇರುವಂಥದ್ದು ಬಹಳ ವಿಶೇಷ. ಇದು ದೇವರು ಈಗಾಗಲೇ ಮಹಾವೀರ ಆಸ್ಪತ್ರೆಯ ವಠಾರದ ಕಟ್ಟೆಯ ಪೂಜೆಯನ್ನು ಸ್ವೀಕರಿಸಿ ಮುಂದಕ್ಕೆ ತೆರಳುತ್ತಾ ಇದ್ದಾರೆ. ಮುಂದಕ್ಕೆ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ವಠಾರದಲ್ಲಿರುವಂತಹ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಹತ್ತು ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೋತ್ಸವಕ್ಕೆ ವ್ಯವಸ್ಥಾಪನಾ ಸಮಿತಿ, ಪಂಜಿಗುಡ್ಡೆ ಈಶ್ವರ ಭಟ್ ಮತ್ತವರ ನೇತೃತ್ವದಲ್ಲಿರುವಂತಹ ವ್ಯವಸ್ಥಾಪನಾ ಸಮಿತಿ ಅತ್ಯಂತ ಶ್ರಮ ವಹಿಸಿ ವ್ಯವಸ್ಥಿತವಾಗಿ ಜಾತ್ರೋತ್ಸವದ ಆ ವ್ಯವಸ್ಥೆಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯಬೇಕೆನ್ನುವಂತಹ ದೃಷ್ಟಿಯಿಂದ ಸಿದ್ಧತೆಯಲ್ಲಿ ತೊಡಗಿರುವಂಥದ್ದು. 6ನೇ ದಿನದ ಈ ಸಂಭ್ರಮದೊಂದಿಗೆ ಒಂದು ಹಂತದ ಕಟ್ಟೆ ಪೂಜೆಗಳು ಇವತ್ತಿಗೆ ಮುಕ್ತಾಯಗೊಂಡು ನಾಳೆಯ ದಿನ ಬಹಳ ವಿಶೇಷವಾಗಿ ಬಲ್ನಾಡಿನಿಂದ ದಂಡನಾಯಕ ಶ್ರೀ ಉಳ್ಳಾಲ್ತಿ ಮಾಮೂಲು ಕಿರುವಾಳು ಆಗಮನವಾಗಿ ದಂಡನಾಯಕ ಉಳ್ಳಾಲ್ತಿ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ದಿವ್ಯ ಭೇಟಿಯ ಕ್ಷಣಗಳು. ಈ ಒಂದು ಕ್ಷಣಗಳನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಸಹಸ್ರಾರು ಮಂದಿ ಭಕ್ತಾಭಿಮಾನಿಗಳು ಆಗಮಿಸ್ತಾರೆ. ದೇವರ ಮತ್ತು ಆ ಉಳ್ಳಾಲ್ತಿಯ ಒಂದು ಭೇಟಿಯ ಕ್ಷಣಗಳು ಅತ್ಯಂತ ಮನಮೋಹಕವಾದುದು. ಆ ದಿವ್ಯ ಕ್ಷಣಗಳನ್ನು ತುಂಬಿಕೊಳ್ಳಿಕ್ಕೆ ಸಹಸ್ರಾರು ಭಕ್ತಾಭಿಮಾನಿಗಳು ಆಗಮಿಸ್ತಾರೆ. ಬಲ್ನಾಡಿನಿಂದ ಸೂಟೆಯ ಬೆಳಕಿನೊಂದಿಗೆ ಆಗಮಿಸುವಂತಹ ಆ ಒಂದು ಉಳ್ಳಾಲ್ತಿಯ ಕಿರುವಾಳು ಬಹಳ ವಿಶೇಷವಾದುದು. ಇಲ್ಲಿ ಬಲ್ನಾಡಿನಿಂದ ನಡೆದುಕೊಂಡೇ ದೇವಸ್ಥಾನಕ್ಕೆ ಬಂದು ದೇವರ ಉತ್ಸವ ಬಲಿ ನಡೀತಾ ಇರ್ತದೆ, ಮಾಮೂಲು ಉತ್ಸವ ಬಲಿ ನಡೀತಾ ಇರ್ತದೆ. ಆ ಕ್ಷಣದಲ್ಲಿಯೇ ಉಳ್ಳಾಲ್ತಿಯ ಆಗಮನವು ಕೂಡ ಆಗಿ ಸರಿಸುಮಾರು ದೇವಾಲಯದ ಪಶ್ಚಿಮ ಭಾಗದಲ್ಲಿ, ಅಂದರೆ ಕೆರೆಯ ಆ ಭಾಗದಲ್ಲಿ ಉಳ್ಳಾಲ್ತಿ ಮತ್ತು ಶ್ರೀದೇವರ ಒಂದು ಭೇಟಿಯಾಗ್ತದೆ. ಇದು ನಾಳೆಯ ದಿನ ನಡೆಯುವಂಥದ್ದು. ಅದರ ನಂತರ ಸಣ್ಣ ರಥೋತ್ಸವ ನಡೆಯುತ್ತದೆ, ಕೆರೆ ಆಯನ ನಡೆಯುತ್ತದೆ, ತೆಪ್ಪೋತ್ಸವ ನಡೆಯುತ್ತದೆ. ಇದು ನಾಳೆಯ ದಿನದ ಬಹಳ ವಿಶೇಷವಾದುದು. ಏಪ್ರಿಲ್ 17ರಂದು ಬೆಳಿಗ್ಗೆ ಶ್ರೀದೇವರ ದರ್ಶನ ಬಲಿ ನಡೆದು ಬಟ್ಟಲು ಕಾಣಿಕೆಯಾಗಿ
ಆ ದಿನ ಸಂಜೆ ಬ್ರಹ್ಮರಥೋತ್ಸವ ಮತ್ತು ಪುತ್ತೂರು ಬೇಡಿ ನಡೆಯಲಿಕ್ಕಿದೆ. ಮಯ್ಯರ ಕಟ್ಟೆಯ ನಂತರ ಚೆಲುವಮ್ಮನ ಕಟ್ಟೆ. ಪಡ್ಡಾಯೂರು ಜೈನ ಮನೆತನಕ್ಕೆ ಸೇರಿದ ಚೆಲುವಮ್ಮರವರಿಂದ ನಿರ್ಮಾಣಗೊಂಡ ಕಟ್ಟೆ ಇದು. ಸುಮಾರು 100 ವರ್ಷಗಳ ಇತಿಹಾಸವಿರುವಂತಹ ಕಟ್ಟೆ. 2003ರಲ್ಲಿ ಕಟ್ಟೆಯನ್ನು ಸಂಪೂರ್ಣ ನವೀಕರಣ ಮಾಡಲಾಗಿದೆ. ಅಷ್ಟಪಟ್ಟಿಯಲ್ಲಿರುವಂತಹ ಕಟ್ಟೆ ಬಹಳ ವಿಶೇಷವಾದುದು ಚೆಲುವಮ್ಮನ ಕಟ್ಟೆದು. ಅಶ್ವತ್ಥ ಮರ ಕೂಡ ಇದೆ. ಇದಕ್ಕೆ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಸಮಿತಿಯ ನೇತೃತ್ವದಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ಈ ಕಟ್ಟೆ ಪೂಜೆ ನಡೆಯುತ್ತಾ ಇದೆ. ಪ್ರಸ್ತುತ ದೇವರು ಪ್ರಗತಿ ಆಸ್ಪತ್ರೆಯ ವಠಾರದ ಆ ಒಂದು ಕಟ್ಟೆಯಲ್ಲಿ ಈಗಾಗಲೇ ಒಂದು ಆರೂಢರಾಗಿದ್ದಾರೆ. ಡಾಕ್ಟರ್ ಶ್ರೀಪತಿರಾವ್ ಮತ್ತು ಸುಧಾ ಶ್ರೀಪತಿರಾವ್, ಡಾಕ್ಟರ್ ಸುಧಾ ಶ್ರೀಪತಿರಾವ್ ಇವರ ಒಂದು ಆಡಳಿತ ನಿರ್ವಹಣೆಯಲ್ಲಿ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಬಹಳಷ್ಟು ವರ್ಷಗಳಿಂದ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆಗಳನ್ನು ಪುತ್ತೂರಿಗೆ ನೀಡಿರುವಂಥದ್ದು. ಈ ಒಂದು ಆಸ್ಪತ್ರೆಯ ವಠಾರದಲ್ಲಿ ಈಗಾಗಲೇ ದೇವರು ಬಂದು ಕಟ್ಟೆಯಲ್ಲಿ ಆರೂಢರಾಗಿದ್ದಾರೆ.
ಗ್ಲಾಸ್ ಮುಟ್ಟಿರೋ ಕಾಂಡೆ ರೆಸ್ಟ್ ಮಾಡ್ತಾರ ಕಾಂಡೆ ರೆಸ್ಟ್ ಮಾಡ್ತಾರ ಪುತ್ತೂರು ಪುರಾಧಿವಾಸ ಮಹಾಲಿಂಗೇಶ್ವರ ದೇವರ 6ನೇ ದಿನದ ಜಾತ್ರಾ ಸಂಭ್ರಮ. ಈ ದಿನ ಉತ್ಸವ ಬಲಿಯಾಗಿ ದೇವರು ಪೇಟೆ ಸವಾರಿಗೆ ಹೊರಟು ಬನ್ನೂರು ಅಶೋಕನಗರ ರೈಲ್ವೆ ಮಾರ್ಗ ಸವಾರಿ ಮಾಡುವಂಥದ್ದು. ಈಗಾಗಲೇ ಬಳುವಾರಿನ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ವಠಾರದ ಕಟ್ಟೆ ಪೂಜೆಯನ್ನು ಮುಗಿಸಿಕೊಂಡು ದೇವರು ಮತ್ತೆ ಮುಂದೆ ಸಾಗ್ತಾ ಇದ್ದಾರೆ ಬನ್ನೂರು ಕಡೆಗೆ. ಮುಂದಕ್ಕೆ ಗಣೇಶ್ ಬಾಗ್ ಉಮಾಯನ್ ಶೆಣೆಯವರ ಮನೆಯ ವಠಾರದ ಕಟ್ಟೆ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ.
ಅದಕ್ಕೆ ಮೊದಲು ಅಲ್ಲಲ್ಲಿ ದೇವರು ಆರತಿಯನ್ನು ಸ್ವೀಕರಿಸಿ ಭಕ್ತರಿಂದ ಹಣ್ಣುಕಾಯಿಗಳನ್ನು ಸ್ವೀಕರಿಸುತ್ತಾ ಮುಂದಕ್ಕೆ ಸಾಗ್ತಾರೆ. ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸಿ ಓಡೋಡಿ ದೇವರು ಆ ಸಾಗುವಂತಹ ದೃಶ್ಯ ಅತ್ಯಂತ ಮನಮೋಹಕವಾಗಿದೆ. ಕಿಲೋಮೀಟರ್ ಗಟ್ಟಲೆ ಕಟ್ಟೆ ಪೂಜೆ ಆ ಒಂದು ಪೇಟೆ ಸವಾರಿ ಇದ್ದರೂ ಕೂಡ ಭಕ್ತಾಭಿಮಾನಿಗಳ ಜೊತೆಗೂಡಿ ದೇವರ ಉತ್ಸಾಹದಂತೆ ಭಕ್ತರು ಕೂಡ ಅತ್ಯಂತ ಉತ್ಸಾಹದೊಂದಿಗೆ ಈ ಕಟ್ಟೆ ಪೂಜೆ ಪೇಟೆ ಸವಾರಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಬಹಳ ವಿಶೇಷವಾದ ದೃಶ್ಯ. ಉಮಾ ಎನ್ ಶಣೆಯವರ ಮನೆಯ ವಠಾರದ ಕಟ್ಟೆಯ ಬಳಿಕ ಮಯ್ಯರ ಮನೆಯ ಕಟ್ಟೆ, ಅದರ ನಂತರ ಚೆಲುವಮ್ಮನ ಕಟ್ಟೆ, ಪಡ್ಡಾಯೂರು ಜೈನ ಮನೆತನಕ್ಕೆ ಸೇರಿದ ಕಟ್ಟೆ ಇದು. ಚೆಲುವಮ್ಮನ ಕಟ್ಟೆಯ ಬಳಿಕ ಕರ್ಮಲ ಬೈರಿ ಕಟ್ಟೆ. ಈ ಕಟ್ಟೆಯನ್ನು 1993ರಲ್ಲಿ ಕರ್ಮಲ ಬೈರಿ ಕಟ್ಟೆ ಕೃಷ್ಣ ಪ್ರಸಾದ್ರವರು ನಿರ್ಮಾಣ ಮಾಡ್ತಾರೆ. ಪ್ರಸ್ತುತ ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಕೃಷ್ಣ ಪ್ರಸಾದ್ ಬನ್ನೂರು. ಅದರ ನಂತರ RTO ಆಫೀಸ್ ಬಳಿ ವಿಘ್ನೇಶ್ವರ ಸುಧೀರ್ ಶೆಟ್ಟಿ ಅವರ ಮನೆಯ ವಠಾರದ ಕಟ್ಟೆ. ಪುತ್ತೂರು ಕೊಂಬೆಟ್ಟಿನ ಗಿರಿಜಾಬಾಯಿ ಕಾಂಪೌಂಡ್ನ ಕಟ್ಟೆಯನ್ನು ಅವರ ಒಪ್ಪಿಗೆಯ ಮೇರೆಗೆ ಸುಧೀರ್ ಶೆಟ್ಟಿಯವರು 2012ರಿಂದ ನಿರ್ವಹಣೆ ಮಾಡ್ತಾ ಇದ್ರು. ಈ ಕಟ್ಟೆಯಲ್ಲಿ ಪೂಜಾ ಕಾರ್ಯ ನಡೆಸಲು ಅನಾನುಕೂಲವಾದ್ದರಿಂದ ಜ್ಯೋತಿಷ್ಯಗಳ ಹಾಗೂ ತಂತ್ರಿಗಳ ಅನುಮತಿ ಪಡೆದು ಸ್ಥಳಾಂತರ ಮಾಡಿ ಬನ್ನೂರಿನಲ್ಲಿರುವ ತನ್ನ ಮನೆಯ ವಠಾರದಲ್ಲಿ 2013ರಿಂದ ಸುಧೀರ್ ಶೆಟ್ಟಿಯವರು ಈ ಕಟ್ಟೆಯನ್ನು ನಿರ್ಮಿಸಿ ಪ್ರಸ್ತುತ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರ ನಂತರ ಸುದೇಶ್ ಪೂಂಜಾ ಬನ್ನೂರು ಗುತ್ತು ಮನೆ, ಬನ್ನೂರು ಶಿವಪಾರ್ವತಿ ಭಜನಾ ಮಂದಿರ, ಬನ್ನೂರಿನ ಶಿವಪಾರ್ವತಿ ಭಜನಾ ಮಂದಿರದ ಆ ವಠಾರದಲ್ಲಿರುವಂತಹ ಕಟ್ಟೆ ಪ್ರಸ್ತುತ ಸುದೇಶ್ ಪೂಂಜಾ ಅವರು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಈ ಕಟ್ಟೆಗೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಬನ್ನೂರು ಗುತ್ತು ಪಟೇಲ್ ಅಮ್ಮಣ್ಣರಯ್ಯವರು ಈ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಪ್ರಸ್ತುತ ಸುದೇಶ್ ಪೂಂಜಾ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಟ್ಟೆಯಲ್ಲಿ ಅಶ್ವತ್ಥ ಮರ ಕೂಡ ಇದೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂಥದ್ದು ಬಹಳ ವಿಶೇಷ ಈ ಕಟ್ಟೆಯದು. ಇದು ಬನ್ನೂರು ಕಟ್ಟೆ ಅಂತಲೇ ಪ್ರಸಿದ್ಧಿ ಆಗಿರುವಂಥದ್ದು ಬನ್ನೂರು ಕಟ್ಟೆ. ಅದರ ನಂತರ ದೇವಣ್ಣ ಕಿಣಿ ಬನ್ನೂರು, ಸಾವಿರದ 1968ರಲ್ಲಿ ದಿವಂಗತ ಜಿ ಸುಬ್ರಾಯ ಕಿಣಿ, ಗುರುಪುರ ದೇವಣ್ಣ ಕಿಣಿಯವರು ಈ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಪ್ರಸ್ತುತ ಗುರುಪುರ ರಾಮಚಂದ್ರ ಕಿಣಿ ಮತ್ತು ಕುಟುಂಬಸ್ಥರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹನ್ನೊಂದನೆಯ ಕಟ್ಟೆ ಜೋಡು ಕಟ್ಟೆ. ಆನೆಮಜಲು ಜೋಡು ಕಟ್ಟೆ. ಈ ದಿನದ 11ನೆಯ ಕಟ್ಟೆ ಪೂಜೆಯ ಕಟ್ಟೆ ಜೋಡು ಕಟ್ಟೆ. ಹೆಸರು ಸೂಚಿಸುವಂತೆ ಇಲ್ಲಿ 2 ಕಟ್ಟೆಗಳಿವೆ. ಒಂದು ಹಲಸಿನ ಮರದ ಕಟ್ಟೆ, ಇನ್ನೊಂದು ಅಶ್ವತ್ಥ ಮರದ ಕಟ್ಟೆ. 2 ಕಟ್ಟೆಗಳಲ್ಲಿ ದೇವರು ಕುಳಿತು ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಇರುವಂಥದ್ದು. ಹಾಗಾಗಿ ಜೋಡು ಕಟ್ಟೆ ಅಂತಲೇ ಇದಕ್ಕೆ ಹೆಸರು. ಸುಮಾರು 75 ವರ್ಷಗಳ ಹಿಂದೆ ಈ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ.
ಆನೆಮಜಲು ದಿವಂಗತ ಫಕೀರಪ್ಪ ಶೆಟ್ಟಿಯವರು ಈ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಪ್ರಸ್ತುತ ವಿಠಲ ಶೆಟ್ಟಿ ಅಂತರಗುತ್ತು ಕನ್ಯಾನ ಮತ್ತು ತ್ಯಾಂಪಣ್ಣ ಶೆಟ್ಟಿ ಆನೆಮಜಲು, ವಿಜಯಕುಮಾರ್ ರೈ ಕೋರಂಗ ಆನೆಮಜಲು ಇವರು ಇದನ್ನು ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಜೋಡುಕಟ್ಟೆಯ ಬಹಳ ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿಗೆ ದೇವರು ಆಗಮಿಸಬೇಕಾದ್ರೆ ದೇವರನ್ನು ಸೂಟೆಯ ಬೆಳಕಿನಲ್ಲಿ ಸ್ವಾಗತಿಸುವಂಥದ್ದು ಬಹಳ ವಿಶೇಷ. ಜೋಡುಕಟ್ಟೆ ಆನೆಮಜಲಿನ ಜೋಡುಕಟ್ಟೆಯಲ್ಲಿ ದೇವರನ್ನು ಸ್ವಾಗತಿಸುವಂಥದ್ದು ಸೂಟೆಯ ಬೆಳಕಿನಲ್ಲಿ. ಈ ಒಂದು ದೃಶ್ಯಾವಳಿಯನ್ನು ಕೂಡ ಮುಂದಕ್ಕೆ ನಮ್ಮ ನೇರ ಪ್ರಸಾರದಲ್ಲಿ ನೀವು ವೀಕ್ಷಣೆ ಮಾಡಬಹುದಾಗಿದೆ. ಈಗ ದೇವರು ಹಾರಾಡಿಯ ಗಣೇಶ್ ಬಾಗ್ ಕೆ ಉಮಾಯನ್ ಶಣೆಯವರ ಮನೆಯ ವಠಾರದಲ್ಲಿ ಇರುವಂತಹ ಕಟ್ಟೆಯಲ್ಲಿ ಆರೂಢರಾಗಿದ್ದಾರೆ. ಜೋಡುಕಟ್ಟೆಯ ಬಳಿಕ ಸಾರ್ವಜನಿಕ ಕಟ್ಟೆ ಅಶೋಕನಗರ ಪಡೀಲು, ಇಲ್ಲಿ ಕಟ್ಟೆ ಪೂಜೆ ನಡೆಯುತ್ತದೆ. ಸುಮಾರು 50 ವರ್ಷಗಳ ಹಿಂದಿನ ಕಟ್ಟೆ ಇದು. ರಾಮ್ಭಟ್ರವರಿಂದ ಶಿಲಾನ್ಯಾಸಗೊಂಡ ಸಾರ್ವಜನಿಕ ಕಟ್ಟೆ ಇದು. ಪ್ರಸ್ತುತ ಮಹಾಲಿಂಗೇಶ್ವರ ಸೇವಾ ಸಮಿತಿಯ ಮುಖಾಂತರವಾಗಿ ಇದರ ನಿರ್ವಹಣೆ ನಡೀತಾ ಇದೆ. ಅದರ ನಂತರ ವಿಠಲ್ ಪೈ ಮನೆಯ ಕುಟುಂಬದ ಕಟ್ಟೆ, ಬಹಳಷ್ಟು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂತಹ ಈ ಕಟ್ಟೆ ಬಹಳ ಕಾರಣಿಕತೆಯನ್ನು ಕೂಡ ಹೊಂದಿರುವಂತಹ ಕಟ್ಟೆ ಇದಾಗಿದೆ. ವಿಠಲ್ ಪೈ ಮನೆಯ ವಠಾರದ ಕಟ್ಟೆ. ಇಲ್ಲಿ ಈ ಕಟ್ಟೆಯನ್ನು ಈಗಿನ ಶಿಲಾ ಕಟ್ಟೆಯನ್ನಾಗಿಯೋ ಅಥವಾ ಸಿಮೆಂಟಿನ ಕಟ್ಟೆಯನ್ನಾಗಿಯೋ ಮಾಡಲು ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈ ಕಟ್ಟೆಯ ಮಧ್ಯದಲ್ಲಿ ನಾಗನ ಸಾನ್ನಿಧ್ಯವಿರುವಂತಹ ಹುತ್ತ ಇದೆ. ಅತ್ಯಂತ ಪ್ರಾಚೀನವಾದಂತಹ ಕಟ್ಟೆ ಇದು. ವಿಠಲ್ ಪೈ ಅವರ ಮನೆಯ ಕುಟುಂಬದ ಕಟ್ಟೆ ಇದು. ಪ್ರಸ್ತುತ ಇದನ್ನು ಪಿ ಶ್ರೀನಿವಾಸ್ ಪೈ, ಪಿ ವಾಮನ್ ಪೈ ಮತ್ತು ಕೇಶವ್ ಪೈ ಅವರು ಉಸ್ತುವಾರಿ ನೋಡಿಕೊಳ್ತಾ ಇದ್ದಾರೆ. ಮಣ್ಣಿನಿಂದಲೇ ನಿರ್ಮಾಣ ಮಾಡಿರುವಂತಹ ಈ ಕಟ್ಟೆ ಈಗಲೂ ಅದೇ ಸ್ಥಿತಿಯಲ್ಲಿದೆ. ಈ ದಿನದ ಕೊನೆಯ ಕಟ್ಟೆಯಾಗಿ ರೈಲ್ವೆ ಸ್ಟೇಷನ್ನ ಕಟ್ಟೆಯಲ್ಲಿ ಪೂಜೆ ನಡೆಯುತ್ತದೆ. 1991ರಲ್ಲಿ ರೈಲ್ವೆ ನೌಕರರು ಮತ್ತು ಶ್ರೀ ಲಕ್ಷ್ಮೀದೇವಿ ಬೆಟ್ಟದ ಧರ್ಮದರ್ಶಿ ಐತಪ್ಪ ಸಪಲ್ಯರ ಸಹಕಾರದೊಂದಿಗೆ ಊರವರು ಸೇರಿಕೊಂಡು ನಿರ್ಮಾಣ ಮಾಡಿದಂತಹ ಕಟ್ಟೆ. 2005ರಲ್ಲಿ ಇದಕ್ಕೊಂದು ಸಮಿತಿಯನ್ನು ಮಾಡಲಾಗಿ ಅದರ ನಂತರ ಸಪಲ್ಯರವರ ನೇತೃತ್ವದಲ್ಲಿ ಕಟ್ಟೆಯು ಸಂಪೂರ್ಣ ಜೀರ್ಣೋದ್ಧಾರ ಕೂಡ ಆಗಿದೆ. ಈ ಕಟ್ಟೆಯು ಕೂಡ ಬಹಳ ಆಕರ್ಷಣೀಯವಾಗುವುದು. ರಥದ ಆಕಾರದಲ್ಲಿದ್ದು ನೋಡುಗರನ್ನು ಬಹಳಷ್ಟು ಆಕರ್ಷಿಸ್ತದೆ. ದೇವರ ಕಟ್ಟೆ ಇದೊಂದು ರಥದ ಆಕಾರದಲ್ಲಿರುವಂಥದ್ದು. 4 ಚಕ್ರಗಳು ಇರುವಂತೆ ನಮಗೆ ಕಾಣುವ ರೀತಿಯಲ್ಲಿ ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಹೀಗೆ ಒಟ್ಟು 15 ಕಟ್ಟೆಗಳಲ್ಲಿ ಇವತ್ತು ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಈಗ ನಾವು ನೋಡ್ತಾ ಇರುವಂಥ ದೃಶ್ಯ ಇದು ಗಣೇಶ್ ಬಾಗ್ ಕೆ ಉಮಾಯನ್ ಶಣೆಯವರ ಮನೆಯ ವಠಾರದ ಕಟ್ಟೆ.
ಅವಳು ಸ್ಟಾರ್ಟ್ ಬಿಜು ಫೋನ್ ನಂಬರ್
ರಾಜೇಶ ನೀ ಬಾರ ಯಾಕಣ್ಣ Bueno, aquele entrou no Léo, aí está dentro. Vai.
ಪಾಣಿ ಕೊಡ್ತಾಯ್ತು.
ಕ್ಲೀನ್ ಗಾಳಿ
ಹಲೋ ಸರ್, ಪವರ್ ಬ್ಯಾಂಕ್ ಚಾರ್ಜಿಂಗ್ ಇದ್ದಾವೆ. ವೆರಿ ಗುಡ್. ಚಾರ್ಜ್ ಇತ್ತೇನೆ ಅಂದರೆ 5 ರೂಪಾಯಿ ಹೇಳ್ಕೊಂಡು ಹಾಂ ಶಿಕ್ಷಣ ಮೇಡಮ್ ರಿಪೋರ್ಟ್ ಒಂದು ಕೇಂದ್ರ ತುಲೆ ಐದು ನಾಲೆಂಜು ಇದ್ದಾನೆ ಖಾಲಿ ಆಗ್ತಾನೆ ಐದರಪ್ಪ ಚಾರ್ಜ್ 2 ರೂಪಾಯಿ ಈಗ ದೀತ ಮುಜಿ ಮುಚ್ಚಿ
ಹೌದು ಹೌದು ಜನಗಳ ಕಟ್ಟೆ ಇದರೆಲ್ಲ ಸ್ವಲ್ಪ ಮುಂದೆ ಹಾಂ ಅಲ್ಲಿ ಲೆಫ್ಟಾ ಸರಿ ಆಯ್ತು ಆಯ್ತು ಸರಿ ಸರಿ ಆಯ್ತು
ಏನೇನು ಬರ್ತದೆ ಮೆರವಣಿಗೆ ಮಕ್ಕಳು ಬೈಕ್ ಉಂಟಲ್ಲ ನಿಮ್ಮಲ್ಲಿ ಒಬ್ಬರೇ ಇರೋದಾ ಇಬ್ಬರಿದ್ದೀರಾ ಹಾಂ ಎಲ್ಲಿದ್ದಾರೆ ಇನ್ನೊಬ್ಬರು ಅವ ಇದ್ರು ಹೋಗೋಣ ಕಟ್ಟಿ ಹಾಕೊಂಡು ಕಾರ್ಗಳು ಒಂದಿರೋದು ಇದಾನೆ ಸುಮಾರು ಪಡೀಲು
ಅಡ್ಡಾಂಡ್ ಕಾಂಪಿಟೇಷನ್ ಎಂಕ್ಲೇರಿ ಮುಂದೆ ಹೋಯ್ಕೊಂಡಿತ್ತ
ಡೌನ್ಲೋಡ್ ಮಾಡ್ತೀನಿ.
ಪವರ್ ಬ್ಯಾಂಕ್ ಇತ್ತಂತಾರಾ ಹಲೋ ನಮಸ್ತೆ
ಸುಸ್ತಾನೆ ರೀ ಜನ
ಆರಾಮದ
ಜನ ಬರ್ತೀನಿ ಬಡಗಿಲ್ಲ ಏನು ಬರಲಿ ಕೊಂಡು ಬರ್ತಾನೆ ಹೌದಾ ಹಾಂ ಹಾಂ ಒಂದು ಉಲ್ಲ ಅವು ನಾಳೆ ಬರ್ತಾರೆ ಅವು ಅದರಲ್ಲೇ ಕೊಟ್ಟು ಯಾವ ತೊಂದರೆ ಉಂಟು ಯಾವ ಹಾಂ ಓಕೆ
ಬರ್ತಾರೆ ನೀವು ತಿರುಗಿ ಬರ ಮುಂದೆ ಕೊಡೋಡು ಚೀಟಿಗೆ ಅಂತಾರೆ ಕಂಟಿ ಬಿಡಾರ್ತಿ ಜನಕ್ಕೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ
Thank you.
Thank you.